ಶೋಭಾ ಕುಲಕರ್ಣಿ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಶೋಭಾ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು ಮ್ಯಾಮ್. ಅವರ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 26 26 6 2012 2012. ಸಮಯ 12. ಸಮಯ ರಾತ್ರಿ 9:05. 9:50. 9:10 ಮ್ಯಾಮ್. 9:10. ಏನ್ ಪ್ರಶ್ನೆ ಇತ್ತು? ಒಂದು ವಿದ್ಯಾಭ್ಯಾಸ ಕೇಳಬೇಕಾಗಿತ್ತು. ಸರಿ, ಶಾಸ್ತ್ರಿಗಳ ಜೊತೆ ಮಾತಾಡಿ ಮಾ. ಶೋಭಾ ಅವರೇ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ನಮಸ್ಕಾರ. ವಿದ್ಯಾಭ್ಯಾಸ ಹೇಗಿದೆ ಅಂತ ತಮ್ಮ ಪ್ರಶ್ನೆ ಅಲ್ವಾ? ನಿಮ್ದು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರುತ್ತೆ. ಸಂತೋಷ ಸಂತೋಷ. ನೋಡೋಣ ಈಗ ಇವರ ವಿದ್ಯಾಭ್ಯಾಸ ಹೇಗಿದೆ, ಅದು ಬಹಳ ಮುಖ್ಯ ಅಲ್ವಾ? 26ವರೆಗೆ 26 ಮಾರ್ಚ್ವರೆಗೆ ಸ್ವಲ್ಪ ತೊಂದರೆ ತೋರಿಸ್ತಾ ಇದೆ. ಹೀಗಾಗಿ ಅಲ್ಲಿವರೆಗೆ ಸ್ವಲ್ಪ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಸ್ವಲ್ಪ ಜೇನಿನ ಅಭಿಷೇಕ ಮಾಡಿಸಿ ಸ್ವಲ್ಪ ತಿನ್ನಿಸಿ, ಪ್ರಸಾದ ತಿನ್ನಿಸಿ, ಅದು ತುಂಬ ಸಹಾಯ ಮಾಡುತ್ತೆ. ಆಮೇಲೆ 26 ಮುಂದಿನ ವರ್ಷದ ನಂತರದಲ್ಲಿ ತುಂಬ ಚೆನ್ನಾಗಿದೆ. ಅಲ್ಲಿ ಶುಕ್ರ ಮತ್ತು ಗುರು ಒಟ್ಟಾಗಿ ಪಂಚಮ ಸ್ಥಾನದಲ್ಲಿದ್ದರೆ ಬುದ್ಧಿಸ್ಥಾನೇ ಶುಭಯುತೆ ತೀವ್ರ ಬುದ್ಧಿಂಬ ನಿರ್ದಿಶೇತ್ ಪರೇಂಗಿತಜ್ಞೋ ಮೇಧಾವಿ ಅಂತೆಲ್ಲ ತುಂಬ ಒಳ್ಳೆಯ ಫಲವನ್ನು ಹೇಳಿದೆ. ಹೀಗಾಗಿ ಅವರಿಗೆ ತುಂಬ ಅನುಕೂಲ ಇದೆ ಮುಂದಿನ ವರ್ಷದಿಂದ. ಅಲ್ಲಿವರೆಗೆ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡಿಬಿಟ್ಟು ಆ ಜೇನಿನ ಅಭಿಷೇಕ ಮಾಡಿಸಿ ಸ್ವಲ್ಪ ಪ್ರಸಾದ ತಿನ್ನಿಸಿ, ತುಂಬ ಸಹಾಯವಾಗುತ್ತೆ. ಮಾಡಿ, ಶ್ರದ್ಧೆಯಿಂದ ಮಾಡಲಿ, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಶಾಸ್ತ್ರಿಗಳೇ, ಇನ್ನು ಕಡೆಯ 3 ರಾಶಿಗಳ ಫಲಾಫಲ ಇಡೀ ವಾರ ಯಾವ ರೀತಿಯ? ಮಕರ ರಾಶಿ ಗಮನಿಸೋಣ. ಮಕರ ರಾಶಿಯವರಿಗೆ ಕರ್ಮಸ್ಥಾನದಲ್ಲಿ ಚಂದ್ರನ ಸಂಚಾರ ಇರತಕ್ಕಂಥದ್ದು. ಹೀಗಾಗಿ ಸಂಗಾತಿಯಿಂದ ಸಹಕಾರ, ಲಾಭ, ಸ್ತ್ರೀಯರ ವ್ಯಾಪಾರ ಕ್ಷೇತ್ರಗಳಲ್ಲಿ ಅನುಕೂಲ ಉಂಟಾಗ್ತಕ್ಕಂಥದ್ದು ಇದೆಲ್ಲ ತುಂಬ ಚೆನ್ನಾಗಿದೆ. ಮತ್ತು ಕರ್ಮಸ್ಥಾನದಲ್ಲಿ ಇದ್ದಾಗ ಚಂದ್ರ ಕಾರ್ಯಸಿದ್ಧಿಮಂತ, ಲಾಭಕ್ಕೂ ಬರ್ತಾನೆ ಅವನು. ಹೀಗಾಗಿ ಲಾಭ ಹೆಚ್ಚಿನದಾಗಿ ನಿರೀಕ್ಷೆ ಮಾಡಬಹುದು, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಸಂಗಾತಿಯಿಂದ ಸಹಕಾರಗಳು ತುಂಬ ಚೆನ್ನಾಗಿ, ಅನ್ಯೋನ್ಯತೆ, ಸಾಮರಸ್ಯ, ಅವರಿಂದ ಏನೋ ಒಂದು ಸಣ್ಣ ಪುಟ್ಟ ಹೆಲ್ಪ್ ಆಗ್ತಕ್ಕಂಥದ್ದು, ಅದೇ ನಿಮಗೆ ದೊಡ್ಡದು ಅನ್ನಿಸ್ತಕ್ಕಂಥದ್ದು, ಇದೆಲ್ಲ ತುಂಬ ಚೆನ್ನಾಗಿದೆ, ಒಳ್ಳೆಯ ಲಕ್ಷಣ. ಮತ್ತು ಸಾಲ ವಿಚಾರದಲ್ಲೂ ಅಷ್ಟೇ ಸ್ವಲ್ಪ ಹೊರಗೆ ಬರ್ತೀರಾ, ಸಾಲದಿಂದ ಹೊರಗೆ ಬರ್ತಕ್ಕಂಥದ್ದು. ಇಷ್ಟು ದಿವಸ ಕಷ್ಟಪಡ್ತಾ ಇದೆ, ಅದರಿಂದ ಹೊರಗೆ ಬಂದಪ್ಪ ಅಂತಕ್ಕಂಥ ಸಾಧ್ಯತೆ, ಅದೆಲ್ಲ ತುಂಬ ಚೆನ್ನಾಗಿದೆ. ಮತ್ತು ಸ್ನೇಹಿತರ ವಿಚಾರದಲ್ಲಿ ತುಂಬ ಅನುಕೂಲ ಉಂಟಾಗ್ತಕ್ಕಂಥದ್ದು. ಮತ್ತು ವಸ್ತ್ರಾಭರಣ ವ್ಯಾಪಾರದಲ್ಲಿ ಅನುಕೂಲ, ಕಲಾವಿದರಿಗೆ ತುಂಬ ಅನುಕೂಲ ಉಂಟಾಗ್ತಕ್ಕಂಥದ್ದು, ಈ ಥರದ್ದೆಲ್ಲ ತುಂಬ ಚೆನ್ನಾಗಿದೆ. ಸ್ವಲ್ಪ ಆಹಾರ ವಿಚಾರದ್ದು ಸ್ವಲ್ಪ ಹುಷಾರಾಗಿರಿ. ಹೊರಗಿನ ಆಹಾರ ಆದಷ್ಟು ಅವಾಯ್ಡ್ ಮಾಡಿ, ಅದು ನಿಮಗೆ ತುಂಬ ಸಹಾಯ ಉಂಟಾಗುತ್ತೆ. ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ಗುರುವಾರದಿಂದ ಮುಂದೆ ನಿಮಗೆ ವ್ಯಯದಲ್ಲಿ ಸಂಚರಿಸ್ತಾನೆ ಚಂದ್ರ. ಹೀಗಾಗಿ ಸ್ತ್ರೀಯರಿಗೆ ಹೆಚ್ಚಿನ ವ್ಯಯ, ಅಲೆದಾಟ, ಸಂಗಾತಿಯಿಂದ ಸ್ವಲ್ಪ ದೂರ ಉಳಿತಕ್ಕಂಥದ್ದು, ಯಾವುದೋ ಊರಿಗೆ ಬೇರೆ ಊರಿಗೆ ಪ್ರಯಾಣವೋ ಕೆಲಸದ ನಿಮಿತ್ತವೋ ಹೀಗೆ ಹೋಗ್ತಕ್ಕಂಥ ಸಾಧ್ಯತೆ, ಅಥವಾ ಏನೋ ಮನಸ್ತಾಪ ಇತ್ಯಾದಿಗಳು, ಈ ಥರದ್ದು ಒಂದು ಲಕ್ಷಣವನ್ನು ಸೂಚಿಸ್ತಾ ಇದೆ. ಮನೋಬಲಗಳಿಂದ ಸಾಧನೆ ಮಾಡ್ತಕ್ಕಂಥದ್ದು ಇದೆ. ಬುದ್ಧಿಬಲದಿಂದ ಮನೋಬಲ ಇದೆಲ್ಲ ತುಂಬ ಚೆನ್ನಾಗಿದೆ. ಕೊನೆಗೆ ಅನುಕೂಲ ಉಂಟಾಗುತ್ತೆ. ಶನಿವಾರದ ವೇಳೆಗೆ ತುಂಬ ಚೆನ್ನಾಗಿದೆ. ಜನ್ಮಕ್ಕೆ ಬರ್ತಾನೆ, ಆಗ ಸಂಗಾತಿಯಲ್ಲಿ ಮತ್ತೆ ಸಾಮರಸ್ಯ ಬರ್ತಕ್ಕಂಥದ್ದು, ಅನ್ಯೋನ್ಯತೆ ಬರ್ತಕ್ಕಂಥದ್ದು, ನೀರಿನ ಕ್ಷೇತ್ರಗಳಲ್ಲಿ, ಜಲಕ್ಷೇತ್ರಗಳಿರ್ತಕ್ಕಂಥವ್ರಿಗೆ ಹೆಚ್ಚಿನ ಲಾಭ ಬರ್ತಕ್ಕಂಥದ್ದು, ಇದೆಲ್ಲ ತುಂಬ ಚೆನ್ನಾಗಿದೆ. ಆರೋಗ್ಯ, ಸಾಲ ಇವುಗಳ ವಿಚಾರದ ಸ್ವಲ್ಪ ಹುಷಾರಾಗಿರಿ. ಪ್ರಾರ್ಥನೆಗೆ ಈ ವಾರದಲ್ಲಿ ನೀವು ಮಾಡ್ತಕ್ಕಂಥದ್ದು ಶಿವಕವಚವನ್ನು ಹೇಳ್ಕೊಳ್ಳಿ. ಆರೋಗ್ಯದಲ್ಲಿ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ. ಷಷ್ಠದಲ್ಲಿ ಕೊನೆಗೆ ಮಾಂದಿಯು ಸಂಚರಿಸ್ತಾನಲ್ಲಿ 6ನೇ ಮನೆಯಲ್ಲಿ, ಇದು ಸ್ವಲ್ಪ ದೇಹಕ್ಕೆ, ಶರೀರಕ್ಕೆ ಪೆಟ್ಟಾಗೋದು, ಗಾಯ ಆಗೋದು, ಇಂಥದ್ದೆಲ್ಲ ಲಕ್ಷಣ. ಶಿವಕವಚ ಪಠಿಸಿ. ಇನ್ನು ಕುಂಭರಾಶಿ ಗಮನಿಸೋಣ. ಕುಂಭರಾಶಿಯವರಿಗೆ ಬುದ್ಧಿಬಲ ತುಂಬ ಚೆನ್ನಾಗಿದೆ. ಸ್ತ್ರೀಯ ವೃತ್ತಿಯಲ್ಲಿ ಅನುಕೂಲ, ಸ್ತ್ರೀಯರಿಗೆ ಬಲ, ಆಹಾರ ಕ್ಷೇತ್ರಗಳಲ್ಲಿ ವಿಶೇಷ ಲಾಭ ಬರ್ತಕ್ಕಂಥದ್ದು, ಮನೋಬಲ ಚೆನ್ನಾಗಿರುತ್ತದೆ. ದಾಂಪತ್ಯದಲ್ಲಿ ಸ್ವಲ್ಪ ಅಸಮಾಧಾನ, ಅದೊಂದು ವಿಚಾರ ಬಿಟ್ಟರೆ ಉಳಿದ ಹಾಗೆ ಬುದ್ಧಿ ಚುರುಕಾಗಿರುತ್ತದೆ. ಹೀಗಾಗಿ ಅಲ್ಲಿ ಗುರು ಬುಧರ ಯುತಿ ಇದೆಯಲ್ಲ, ಅದು ನಿಮಗೆ ವಿಶೇಷ ಆಲೋಚನಾ ಶಕ್ತಿ ಬಹಳ ಉನ್ನತ ಸ್ತರದಲ್ಲಿರ್ತದೆ. ಬೇರೆಯವರು ಯೋಚನೆ ಮಾಡಿದ್ದಕ್ಕಿಂತ ವಿಭಿನ್ನವಾಗಿ ಯೋಚನೆ ಮಾಡ್ತಕ್ಕಂಥದ್ದು, ಇದೆಲ್ಲ ತುಂಬ ಚೆನ್ನಾಗಿದೆ. ಅವರೇ ಕರ್ಮಸ್ಥಾನದಲ್ಲೂ ಸಂಚರಿಸ್ತಾನೆ ಚಂದ್ರ. ಹೀಗಾಗಿ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ, ಸ್ತ್ರೀಯರಿಗೆ ಹೆಚ್ಚಿನ ಬಲ, ಅಧಿಕಾರದ ಬಲ, ಇದೆಲ್ಲ ತುಂಬ ಚೆನ್ನಾಗೇ ಇದೆ. ಇನ್ನು ವಾರ ಅಂತ್ಯದಲ್ಲಿ ಗಮನಿಸ್ಕೊಂಡ್ರೆ ಗುರುವಾರದಿಂದ ಮತ್ತೆ ಮುಂದೆ ನಿಮಗೆ ಚಂದ್ರ ವಿಶೇಷವಾದ ಲಾಭ ತಂದು ಕೊಡ್ತಾನೆ. ಸ್ತ್ರೀಯರಿಗೆ ಮಕ್ಕಳಿಂದಲೂ ತುಂಬ ಸಹಕಾರ ಸಿಗ್ತಕ್ಕಂಥದ್ದು, ಅಲೆದಾಟ, ಶಾಪಿಂಗ್, ಸುಸ್ತು, ಈ ಥರದ್ದು ಇದೆ. ನಿಮಗೆ ಸ್ವಲ್ಪ ಹೆಚ್ಚಿನ ಪರಿವರ್ತನೆಗಾಗಿ ಅದು ಸ್ವಲ್ಪ ಚೇಂಜ್ ಬೇಕು ಅಂತ ಹೇಳಿ ಹೀಗೆ ಹೋಗ್ತಕ್ಕಂಥ ಸಾಧ್ಯತೆ. ಸ್ನೇಹಿತರ ಜೊತೆಗೆ ಸ್ವಲ್ಪ ಜಗಳ, ಮನಸ್ತಾಪಗಳು ಉಂಟಾಗುವ ಲಕ್ಷಣ ಇದೆ. ಸಣ್ಣ ಪ್ರಮಾಣದಲ್ಲಿ ಆತಂಕ ಬೇಡ ಆ ವಿಚಾರದಲ್ಲಿ. ಕೊನೆಗೆ ನಿಮಗೆ ಅಲ್ಲಿ ಪಂಚಮದಲ್ಲಿ ಮಾಂದಿಯು ಸೇರ್ತಾನೆ. ಹೀಗೆ ಉದರ ಬಾಧೆ ಬರಬಹುದು, ಹೊಟ್ಟೆ ಸಂಬಂಧಿ ಸ್ವಲ್ಪ ಹುಷಾರು. ಪಾರ್ವತಿ ಪರಮೇಶ್ವರ ಪ್ರಾರ್ಥನೆ ಮಾಡಿ. ಈ ವಾರ ಇಡೀ ನಿಮಗೆ ಸಾಮಾನ್ಯವಾಗಿ ಸಂಗಾತಿ ವಿಚಾರದ್ದು ಸ್ವಲ್ಪ ಅಸಮಾಧಾನ ಸೂಚಿಸ್ತಾ ಇದೆ. ಅಲ್ಲಿ ಕುಜ ಕೇತು ಇರೋದರಿಂದಾಗಿ ಸ್ವಲ್ಪ ಹಾಗೆ ಬಿಸಿ ವಾತಾವರಣ ಇರ್ತದೆ. ಇದರ ನಿವಾರಣೆಗೆ ಇದು ತುಂಬ ಸಹಾಯ ಆಗುತ್ತೆ. ಇನ್ನು ಮೀನರಾಶಿ ಗಮನಿಸೋಣ. ಮೀನರಾಶಿಯವರಿಗೆ ಸ್ನೇಹಿತರು, ಬಂಧುಗಳಿಂದ ತುಂಬ ಸಹಕಾರ ಚೆನ್ನಾಗಿದೆ. ಶುಭ ಸಮಾರಂಭಗಳಲ್ಲಿ ಓಡಾಟ, ಧರ್ಮ ಕಾರ್ಯಗಳಲ್ಲಿ ಆಸಕ್ತಿ ಬರತಕ್ಕಂಥದ್ದು, ಸ್ನೇಹಿತರ ಜೊತೆಗೆ ಪ್ರಯಾಣದಲ್ಲಿ ಸುಖವಾಗಿರ್ತೀರಾ. ವೃತ್ತಿಯಲ್ಲೂ ಹೆಚ್ಚಿನ ಅನುಕೂಲ ಕಾಣ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ. ನಿಮಗೆ ಸ್ನೇಹಿತರೇ ಈ ಪ್ರಪಂಚ
ಬಿಟ್ಟರೆ ಬೇರೊಂದು ಇನ್ನೊಂದು ಕಡೆ ಎಲ್ಲೂ ಅಂಥ ಸಂತೋಷ ಸಿಗೋದಿಲ್ಲ. ಆ ಥರದ ಒಂದು ಸಾಧ್ಯತೆ ತುಂಬ ಚೆನ್ನಾಗಿದೆ. ಬಂಧುಗಳ ಜೊತೆಗೆ ಒಡನಾಟ ತುಂಬ ಚೆನ್ನಾಗಿರ್ತದೆ. ಆತ್ಮೀಯರ ಜೊತೆಗೆ ವಿಹಾರವೋ ಪ್ರಯಾಣವೋ ಮತ್ತೊಂದು ಅಂತೂ ಜಗತ್ತನ್ನೇ ಮರೆತೇ ಅವ್ರ ಜೊತೆಗಿದ್ದು ಅನ್ನೋ ಆ ರೀತಿಯ ಒಂದು ವಾತಾವರಣ ನಿರ್ಮಾಣ ಆಗುತ್ತೆ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ವೃತ್ತಿಯಲ್ಲಿ ತುಂಬ ವಿಶೇಷವಾದ ಅನುಕೂಲಗಳನ್ನು ಕಾಣ್ತೀರಾ. ಸ್ತ್ರೀಯರಿಗೆ ಹೆಚ್ಚಿನ ಬಲ, ಬುದ್ಧಿಬಲ ಚೆನ್ನಾಗಿರ್ತದೆ. ಧಾನ್ಯ, ಹೂವು, ಹಣ್ಣಿನ ವ್ಯಾಪಾರಿಗಳು, ದಿನಸಿ ವ್ಯಾಪಾರದಲ್ಲಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಹೆಚ್ಚಿನ ಲಾಭ ಗಳಿಕೆಗೆ ಅವಕಾಶ ಇದೆ. ಸ್ತ್ರೀಯರಿಗೆ ವಿಶೇಷವಾದ ಲಾಭ ಅನುಕೂಲ ಇದೆ, ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲೂ ಅನುಕೂಲ, ಸಹಕಾರ, ಶತ್ರುಗಳು ದೂರ ಆಗುವ ಇನ್ನೇನು ಬೇಕು. ಈ ವಾರ ಇಡೀ ನಿಮಗೆ ಚೆನ್ನಾಗಿರೋದ್ರಿಂದ ಮೀನರಾಶಿಯು ನಿರಾಳರಾಗಿರಿ. ಶನಿವಾರ ದಿವಸ ಪ್ರಯಾಣದಲ್ಲಿ ಸ್ವಲ್ಪ ಹುಷಾರಾಗಿರಿ. ಅವತ್ತು ನಿಮಗೆ ತೊಡಕಿದೆ ಸ್ವಲ್ಪ, ಹೀಗಾಗಿ ಎಚ್ಚರಾಗಿರಲಿ. ಪ್ರಾರ್ಥನೆಗೆ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಎಳನೀರನ್ನು ಅಭಿಷೇಕ ಮಾಡಿಸಿ, ಅದು ತುಂಬ ಸಹಾಯವಾಗುತ್ತೆ. ತೀರ್ಥ ಸೇವನೆ ಮಾಡಿ ಮತ್ತು ಪ್ರಯಾಣಕ್ಕೆ ಹೋಗೋ ಮುನ್ನ ಗ್ರಾಮ ದೇವತಾ ದರ್ಶನ, ಮನೆ ದೇವರ ದರ್ಶನ ಮಾಡ್ಕೊಂಡು ಹೋಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.